ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಇಬ್ರು ಸೇರ್ಬಿಟ್ಟು ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕಿಸ್ತಿದ್ರು. ಈಗ ಜಾನ್ವಿ ಅವರೇ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬನ್ನಿ, ಇದು ಪ್ರೋಮೋದೊಂದು ಝಲಕ್ ಹೇಗಿದೆ ಅಂತ ನೋಡೋಣ. ನಮ್ ಗುಡ್ಡಿ ನಾವೇ ತೋಡ್ಕೊಂಡು ಏನಿಲ್ಲ, ಒಂದ್ ವೇಳೆ ಸಿಗ್ನಲ್ ನಾವು ನೆಗೆಟಿವ್ ಮಾಡ್ಕೊಂಡು ಹೋದ್ರೆ ಬಿಗ್ ಬಾಸ್ ಮನೇಲಿ ಇವ್ರು ಯಾರು ಏನು ತಪ್ಪೇ ಮಾಡಿಲ್ವಾ? ಹೊರಗಡೆ ಬನ್ನಿ. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವಾಗ ಇಲ್ಲಿ ರಿಷಾ ಗೌಡ ಅವರು ನೀಟಾಗಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ಸ್ಪರ್ಧಿಗಳು, ಇನ್ನು ಮಿಕ್ಕಿನ ಸ್ಪರ್ಧಿಗಳು ಏನಿದ್ರು ಇಷ್ಟು ದಿವಸ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ಅವ್ರ ಆಟನ ನೋಡ್ಕೊಂಡು ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆನೇ ಇಲ್ಲಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೀಟಾಗಿ ಕ್ಲಿಯರ್ ಕಟ್ ಆಗಿ ಬಂದಿದ ತಕ್ಷಣ ವೈಲ್ಡ್ ಕಾರ್ಡ್ ಅಲ್ಲಿ ನಿನ್ನೆ ಎಂಟ್ರಿ ಕೊಟ್ಟಾಗ ಹೇಳಿದ್ರು ಜಾನ್ವಿ ಅವರು ಯಾವ ರೀತಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಅದು ಕೋಪದಲ್ಲಿ ರಗಡಾಗಿ ಮಾತಾಡಿದ್ರು. ಆದ್ರೆ ಇಲ್ಲಿ ಸಮಾಧಾನವಾಗಿ ಇಲ್ಲಿ ಹೇಳ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ಇದೇ ತರ ಅಂದ್ರೆ ಇವಾಗ ಪುಕ್ಕ ಇರುತ್ತಲ್ಲ, ಆ ತರ ಇದೇ ತರ ಇದ್ರೆ ಜಾನ್ವಿ ಅವರು ಕಳೆದು ಹೋಗ್ತಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕನಸು ಕಟ್ಕೊಂಡು ಬಂದಿದ್ದೀರಾ, ನಿಮಗ್ ನೀವೇ ಮುಳ್ಳಾಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಅವರೇ ಇಲ್ಲಿ ನಿಜವಾಗ್ಲೂ ಮುಳ್ಳಾಗ್ತಿದ್ದಾರೆ. ಆಲ್ಮೋಸ್ಟ್ ನಮ್ಮ ಒಂದು ವ್ಯಕ್ತಿತ್ವ ಏನಿದೆ ಇಲ್ಲಿ ಹೊರಗಡೆ ಜಾನ್ವಿ ಅವ್ರನ್ನ ಎಲ್ಲರೂ ಕೂಡ ಎಷ್ಟು ಇಷ್ಟಪಟ್ಟಿದ್ರು, ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಲೈಫ್ ಅಲ್ಲಿ ಮುಂದೆ ಬಂದಿದ್ದಾರೆ. ಆಂಕರಿಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಇತ್ತು. ಬಟ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಆದ್ಮೇಲೆ ಇವ್ರು ಏನ್ ಆಟ ಆಡಿದ್ರು, ಅದರಲ್ಲೂ ಕೂಡ ಅವ್ರ ಆಟದ ಬಗ್ಗೆ ಇಲ್ಲಿ ಎರಡು ಮಾತಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಮಾಡ್ತಿರೋ ಕೆಲಸ ಇರ್ಬೋದು, ಬೇರೆಯವ್ರಿಗೆ ಟಾಂಗ್ ಕೊಡ್ತಿರೋ ವಿಚಾರ ಇರ್ಬೋದು, ಈಗ ಇದರಿಂದ ಅವ್ರಿಗೆ ಮುಳ್ಳಾಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಇಲ್ಲಿ ಈಗ ಅವರು ಕಣ್ಣೀರ್ ಕೂಡ ಹಾಕ್ತಿದ್ದಾರೆ. ರಿಷಾ ಗೌಡ ಅವ್ರು ಹೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಬರ್ಲಿಲ್ಲ. ಆ ನಂತರ ಸ್ವಲ್ಪ ಹೊತ್ತು ಆದ್ಮೇಲೆ ಇಲ್ಲಿ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಅಳ್ತಾ ಇರ್ತಾರೆ, ನಮ್ ಗುಂಡಿನ ನಾವೇ ತೋಡ್ಕೊಂತಾ ಇದೀವಿ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಅಶ್ವಿನಿ ಗೌಡ ಅವರು ಕೂಡ ಬಿಟ್ಟು ಇಲ್ಲಿ ಜಾನ್ವಿ ಅವರಿಗೆ ಇವಾಗ ಅರ್ಥ ಆಗ್ತಿದೆ, ನಮ್ ಗುಂಡಿನ ಇಲ್ಲಿ ನಾವೇ ತೋಡ್ಕೊಂತಿದೀವಲ್ವಾ ಅಂತ ಅಂದ್ಬಿಟ್ಟು ಅನ್ಸಿದೆ. ಆದ್ರೆ ಇಲ್ಲಿ ಆ ರೀತಿ ಏನಿಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಅವ್ರಿಗೆ ಏನ್ ಕಾನ್ಫಿಡೆಂಟ್ ಗೊತ್ತಿಲ್ಲ, ಬಟ್ ಇವಾಗ ರಿಷಾ ಗೌಡ ಅವ್ರು ಹೇಳಿದ್ಮೇಲೆ ಆದ್ರೂ ಸ್ವಲ್ಪ ಇವ್ರ ತಲೆಗೆ ಜಾನ್ವಿ ಅವ್ರಿಗೆ ಹೋಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬಂದಿರೋದು. ಇಲ್ಲಿ ಜಾನ್ವಿ ಅವರು ಅಳ್ತಾನೆ ಇಲ್ಲಿ ಹೇಳ್ತಾರೆ, ನಾವು ಸುಮ್ನೆ ನೆಗೆಟಿವ್ ಮಾಡ್ಕೊಂಡು ಇಲ್ಲಿ ಹೊರಗಡೆ ಹೋದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಏನ್ ಎಕ್ಸಲೆಂಟ್ ಆಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ತಪ್ಪೇ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ನೋಡಿ, ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ, ಬಟ್ ಈ ರೀತಿಯಾಗಿ ಯಾರು ಕೂಡ ತಪ್ಪು ಮಾಡಿಲ್ಲ. ಹೌದು, ತಪ್ಪು ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಕೂಡ, ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಲ್ಲ, ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಪ್ಪು ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ವಿಚಾರ ಇರ್ಬೋದು, ಇಲ್ಲಿ ಬೇಕಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದಿರ್ಬೋದು, ಇಲ್ಲಿ ಬೇಡದೇ ಇರೋ ವಿಚಾರಕ್ಕೆ ಮೂಗ್ ತುರ್ಸ್ಕೊಂಡು ಹೋಗೋದಿರ್ಬೋದು, ಇಲ್ಲಿ ಮಾಡ್ತಾ ಇರೋದು ಇಲ್ಲಿ ಜಾನ್ವಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಈ ರೀತಿ ಮಾಡಿದಾಗ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ತಪ್ಪೇ ಮಾಡಿಲ್ವಾ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಅವ್ರು ಅಳ್ತಾ ಇದಾರೆ. ಇವ್ರು ಸಮಾಧಾನ ಮಾಡೋ ರೀತಿ ಯಾವ ರೀತಿ ಇದೆ ಅಂತಂದ್ರೆ, ನಾವಿಲ್ಲಿ ಏನು ತಪ್ಪೇ ಮಾಡಿಲ್ಲ, ಯಾಕೆ ಇಲ್ಲಿ ಅಳ್ತಾ ಇದೆಯಾ, ನಾವ್ ಯಾವ ರೀತಿ ಆದ್ರೂ ಇಲ್ಲಿ ಪೋಟ್ರೆ ಆದ್ರೂ ಕೂಡ ಪರವಾಗಿಲ್ಲ, ಒಟ್ಟಲ್ಲಿ ಕಂಟೆಂಟ್ ಕೊಡ್ಬೇಕು, ನಾವಿಲ್ಲಿ ಕಾಣಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಮೈಂಡ್ ಅಲ್ಲಿ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ತಪ್ಪೇ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ರು ಕೂಡ ಮನುಷ್ಯ ಆದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ, ಬಟ್ ಅದನ್ನ ತಿದ್ದಿ ನಡ್ಕೋಬೇಕು. ಇವಾಗ ನಾವೇನೊಂದು ತಪ್ಪು ಮಾಡಿರ್ತೀವೋ, ಈಗ ಯಾರನ್ನ ದೊಡ್ಡವ್ರು ಬಂದು ಹೇಳಿದಾಗ ಅಥವಾ ಚಿಕ್ಕವ್ರು ಹೇಳಿ, ಇವಾಗ ನಾವು ಮಾಡಿರೋ ತಪ್ಪಿದೆ ಅಂತ ಹೇಳಿದಾಗ ಅದು ಚಿಕ್ಕವ್ರು ಹೇಳಿದ್ರು ಕೂಡ ನಾವು ಅದನ್ನ ತಗೋಬೇಕಾಗುತ್ತೆ. ಇಲ್ಲ, ಚಿಕ್ಕ ಮಗು ನಾನೇ ಕೇಳಿ ಅಂತ ಅಂದ್ಬಿಟ್ಟು ಅನ್ಬಾರ್ದು. ದೊಡ್ಡೋರಿದ್ದಾಗ ಅವ್ರು ದೊಡ್ಡೋರಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಕೇಳ್ತೀನಿ ಅಂತ ಕೂಡ ಇಲ್ಲಿ ಹೇಳ್ಬಾರ್ದು. ದೊಡ್ಡೋರಿರ್ಲಿ ಚಿಕ್ಕವ್ರಿರ್ಲಿ, ನಾವು ತಪ್ಪು ಮಾಡಿದಾಗ ಯಾರಾದ್ರೂ ನಮ್ಗೆ ಬುದ್ಧಿ ಹೇಳಿದ್ರೆ ಅದನ್ನ ತಿದ್ದುಕೊಂಡು ನಡಿಬೇಕು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಆ ರೀತಿ ಮಾಡ್ತಾನೆ ಇಲ್ಲ. ಅದಕ್ಕೆ ಹೇಳಿದಿಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ತಪ್ಪೇ ಮಾಡಿಲ್ವಾ, ಹೊರಗಡೆ ಬನ್ನಿ, ಅದರಿಂದ ನಮ್ಮ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವ ಅದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರಿಂದ ಹೊರಗಡೆ ಬನ್ನಿ, ನಮ್ಮ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವ ಅದಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅಶ್ವಿನಿ ಗೌಡ ಅವ್ರು ಏನಪ್ಪಾ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಅಳೋದು ಅವರಿಬ್ಬರದು ವ್ಯಕ್ತಿತ್ವ ಅಲ್ವಂತೆ. ಆಲ್ಮೋಸ್ಟ್ ಕಣ್ಣೀರ್ ಹಾಕಿದ್ರೇನೆ ಇಲ್ಲಿ ಒಂಥರ ಸಿಂಪತಿ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಹೇಳ್ತಾರೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಜಾನ್ವಿ ಅವರು ನಾರ್ಮಲ್ ಆಗಿ ಅಂದ್ರೆ ಅವ್ರ ವಿಚಾರಕ್ಕೆ ಅವ್ರು ಅಳ್ತಿರೋದು, ಬೇರೆ ವಿಚಾರಕ್ಕೆ ನಾನು ತಪ್ಪು ಮಾಡಿದೀನಿ ಅಂತಲ್ಲ, ಜನಗಳ ಕಣ್ಣಿಗೆ ಬೇರೆ ರೀತಿ ಕಾಣಿಸಿದೀನಿ ಅಂತ ಅಂದ್ಬಿಟ್ಟು ಇವಾಗ ಅವ್ರಿಗೆ ಅನಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗ ಅವ್ರ ತಲೆಗೆ ಹೋಗ್ಲಿಲ್ಲ. ಇವಾಗ ಇಲ್ಲಿ ರಿಷಾ ಗೌಡ ಅವರು ಸ್ವಲ್ಪ ಇಲ್ಲಿ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಒಂದು ಕ್ಲೂ ಕೊಟ್ರು, ನಿಮ್ ವ್ಯಕ್ತಿತ್ವನ ಇಲ್ಲಿ ನೀವು ಹಾಳು ಮಾಡ್ಕೊಂತಿದ್ದೀರಾ, ನಿಮ್ ಗುಂಡಿನ ಇಲ್ಲಿ ನೀವೇ ತೊಡ್ಕೊಂಡಂಗೆ ಇದೆ, ಮತ್ತೆ ಇಲ್ಲಿ ನಿಮಗ್ ನೀವೇ ಮುಳ್ಳಾಗ್ತಾ ಇದ್ದೀರಾ ಅಂತ ಹೇಳಿದಾಗ ಸ್ವಲ್ಪ ಇಲ್ಲಿ ತಲೆ ಒಳಗಡೆ ಹೋಗಿದೆ. ಆದ್ರೆ ಅಶ್ವಿನಿ ಗೌಡ ಅವ್ರಿಗೆ ಯಾವುದೂ ಕೂಡ ಇಲ್ಲಿ ಹೋಗಿಲ್ಲ ತಲೆ ಒಳಗಡೆ. ಅವ್ರನ್ನ ಸಮಾಧಾನ ಮಾಡ್ತಿರೋದು, ಯಾರು ಕೂಡ ತಪ್ಪೇ ಮಾಡಿಲ್ವಾ, ಬನ್ನಿ ನಾವು ತಪ್ಪು ಮಾಡ್ಕೊಂಡೇ ಹೋಗೋಣ, ಜನರು ನಮ್ಮನ್ನ ಹಂಗೆ ಇಷ್ಟಪಡ್ಲಿ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಇಲ್ಲಿ ಅವರು ಅವ್ರಿಗೆ ಸಮಾಧಾನ ಮಾಡ್ತಾ ಇದಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ.
ಇಲ್ಲಿ ಕೊನೆಯದಾಗಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಈ ರಿಷಬ್ ಗೌಡ ಅವ್ರು ಹೇಳ್ತಾರೆ, ನಾನ್ ಹೇಳಿ ಕೂಡ ಇವರು ದಡ್ರಾದ್ರೆ ರಿಯಲ್ ದಡ್ರು ಅಂತ ಅಂದ್ಬಿಟ್ಟು ಇವರು ಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವ್ರು ಹೇಳ್ದಾಗೆ ಇವ್ರಿಗೆ ಅರ್ಥ ಆಗಿಲ್ಲ, ಇವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ರಿಷಬ್ ಗೌಡ ಅವ್ರು ಹೇಳಿದ್ರೆ ತಿದ್ಕೊಂಡ್ಬಿಡ್ತಾರ, 100% ಆಗಿ ಇಲ್ಲಿ ತಿದ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಇಲ್ಲಿ ತಪ್ಪು ಮಾಡಿರ್ತಾರೆ, ನಾನಾಗಿರ್ಬೋದು ನೀವಾಗಿರ್ಬೋದು, ಒಂದಲ್ಲ ಒಂದು ವಿಚಾರಿಕೆಯಲ್ಲಿ ತಪ್ಪು ಮಾಡೇ ಮಾಡಿರ್ತೀವಿ. ಬಟ್ ತಪ್ಪು ಮಾಡಿದರೆ, ನೀವು ತಪ್ಪು ಮಾಡಿದ್ಯಾ ಅಂತ ಹೇಳಿದಾಗ ಇಲ್ಲಿ ಅದನ್ನ ತಿದ್ದಿ ನಡಿಬೇಕು. ಆದ್ರೆ ಇಲ್ಲಿ ಇವರಿಬ್ಬರಲ್ಲೂ ಕೂಡ ಗುಣ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಅಷ್ಟೊಂದು ಹೇಳಿದ್ದು, ಇದರಿಂದ ಹೊರಗಡೆ ಬನ್ನಿ, ಯಾಕಂತಂದ್ರೆ ಇದು ನಮ್ಮಿಬ್ರದ್ದು ಕೂಡ ವ್ಯಕ್ತಿತ್ವ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅಳೋದು ವ್ಯಕ್ತಿತ್ವ ಇರುತ್ತೆ ಅರ್ಧಾದ್ರು, ಇಲ್ಲ ಅಂತಂದ್ರೆ ಯಾರು ಕೂಡ ತಪ್ಪೇ ಮಾಡಿಲ್ಲ, ನಾವು ತಪ್ಪು ಮಾಡ್ತಾನೇ ಇರೋಣ, ತಪ್ಪು ಮಾಡ್ಕೊಂಡೇ ಹೋಗೋಣ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಸಮಾಧಾನ ಮಾಡ್ತಾರೆ. ಸದ್ಯ ಈಗ ಎಲ್ಲರೂ ಅಳಿಸ್ತಿದ್ದು ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು, ಮೇನ್ ಆಗಿ ಜಾನ್ವಿ ಅವರು ಕೂಡ ಕೈ ಜೋಡಿಸ್ತಿದ್ರು. ಈಗ ಅವರೇ ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಇದು ಸಿಂಪತಿ ಕಾರ್ಡ್ಗೋಸ್ಕರನೋ ಅಂದ್ರೆ ಸಿಂಪತಿ ಪ್ಲೇ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಈ ದಿವಸ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಈಗ ಇಲ್ಲಿ ಅವರೇ ಅಳತಾ ಇದೆ, ಅದು ಕೂಡ ಜಗಳ ಆಡಿಲ್ಲ, ನಾರ್ಮಲ್ ಆಗಿ ಅಂಟಿದ್ದಾರೆ. ಏನಪ್ಪಾ ಈ ರೀತಿ ಯಾವ ರೀತಿಯ ಕೋಟ್ರೆ ಆಗಿರ್ಬೋದು ನಾವು ಅಂತ ಅಂದ್ಬಿಟ್ಟು ಇವಾಗ ಅವ್ರ ಮನ್ಸಿಗೆ ಬಂದಿದೆ. ನೋಡೋಣ, ಇದನ್ನ ತಿದ್ದುಕೊಂಡು ನಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಇಲ್ಲಿ ಅಶ್ವಿನಿ ಗೌಡರಿಂದ ದೂರ ಆಗ್ಬಿಟ್ಟು ಅಂದ್ರೆ ಅವ್ರದೊಂದು ಆಟ ಏನಿದೆ ಆ ಒಂದು ಆಟ ಆಡಿದ್ರೆ ಇಲ್ಲಿ ಒಳ್ಳೇದು. ಇದನ್ನೇ ಇಲ್ಲಿ ರಿಷಬ್ ಗೌಡ ಕೂಡ ಇಲ್ಲಿ ಹೇಳಿದ್ದು. ಆದ್ರೆ ಇಲ್ಲಿ ಅರ್ಥ ಆಗ್ತಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳ್ದಾಗೆ ಅರ್ಥ ಮಾಡ್ಕೊಂಡಿಲ್ಲ. ಇನ್ನಿಲ್ಲಿ ರಿಷಬ್ ಗೌಡ ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಂತಾರ? ಖಂಡಿತವಾಗ್ಲೂ ಇಲ್ಲ ಅನ್ಸುತ್ತೆ. ಸೊ ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೇನ್ ಅನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.